ಸ್ವಾಮಿ ಕುಡಿಯೋಕೆ ನೀರಿಲ್ಲ, ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ, ನಾವು ಬದುಕೋದೇ ಕಷ್ಟ ಆಗೈತೆ. ವಿಕಸಿತ ಭಾರತ ಅಂತೆ. ಮುಂದಿನ ದಿನಗಳಲ್ಲಿ MP ಮನೆ ಮುಂದೆ MLA ಮನೆ ಮುಂದೆ ಘೇರಾವ್ ಮಾಡ್ತೀವಿ. ಈ ದೇಶದಾಗೆ ರಾಜ್ಯದಾಗಿರೋ ಜೈಲುಗಳು ತುಂಬಿದ್ರೂ ಚಿಂತೆ ಇಲ್ಲ. ಕೇಂದ್ರ ಸರ್ಕಾರ ಈಗ 8 ವರ್ಷದಲ್ಲಿ ₹1 ಗೌರವಧನವನ್ನ ಜಾಸ್ತಿ ಮಾಡಿಲ್ಲ. ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ. ಎಷ್ಟೋ ಜನ ಈಗ ಬೀದಿ ಪಾಲಾಗಿದ್ದಾರೆ. ಎಲ್ಲೋ ಅವ್ರಿಗೆ ಕಾಯಿಲೆ ಕಸಾಲೆಗಳು ಬಂದು ಅವರಿಗೆ ಚುಚ್ಚುಮದ್ದಿಗೆ ಅವಶ್ಯಕತೆ ಇಲ್ಲ. ಕೋರ್ಟಲ್ಲಿ ಆದೇಶ ಮಾಡಿದ್ದಾರೆ 2011ರಿಂದ ಗ್ರಾಚ್ಯುಟಿ ಕೊಡಬೇಕು ಅಂತ ಮಾಡಿದ್ರು. ಅದೆಂಗೆ ಬರೀ ಶ್ರೀಮಂತ ಕುಟುಂಬಗಳನ್ನು ಮಾತ್ರ ಚೆನ್ನಾಗಿಟ್ಟು ನಮ್ಮ ದೇಶ ಪ್ರಕಾಶಿಸುತ್ತಿದೆ ಅಥವಾ ಬೆಳೀತಾ ಇದೆ, ಆರ್ಥಿಕವಾಗಿ 8% GDP ಡೆವಲಪ್ ಆಗ್ತಾ ಇದೆ ಅಂತ ಹೇಳಿಕೆ ಕೊಡೋದು ನಾಚಿಕೆಗೇಡು ಅಂತ ಹೇಳ್ತೀನಿ. ಕೇಂದ್ರ ಸರ್ಕಾರಕ್ಕೆ ಕಣ್ಣೇ ಕಾಣಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ. ಅಧಿಕಾರಿಗಳು ಅವ್ರ ಪರವಾಗಿ ಇದ್ದಾರೆ ಹೊರತು ಕಂಪನಿಗಳ ಪರವಾಗಿ ನಮ್ಮ ಪರವಾಗಿಲ್ಲ. ಭಾಳ ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾರ್ಮಿಕರನ್ನ ಹಿಂಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರೈತ ಸಮುದಾಯವನ್ನು ಬೀದಿ ಪಾಲು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗುತ್ತೋ ಆ ಅನ್ಯಾಯವನ್ನು ಖಂಡಿಸಿ ಈ ಸುಮಾರು ಒಂದು ನಾವು ಭೂಮಿ ವಸತಿ ಹೇಳ್ಬೇಕಂದ್ರೆ 30-40 ವರ್ಷಗಳಿಂದ ಏನು ಈ ಬಡ ಜನರು ಭೂಮಿಯನ್ನು ಹೊಡಿತಾ ಬಂದಿದ್ದಾರೆ. ಆದರೆ ಇವತ್ತು ಯಾವುದೇ ಒಂದು ಸರ್ಕಾರಗಳು ತಾವು ಅಧಿಕಾರಕ್ಕೆ ಬರುವ ಮೊದಲು ಭೂಮಿಯನ್ನು ಖಂಡಿತವಾಗಿ ಸರಿ ನಮ್ಮ ಸರ್ಕಾರದಲ್ಲಿ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಿದ್ದಾರೆ. ಆದರೆ ಯಾವ ಸರ್ಕಾರಗಳು ಇವತ್ತು ಭೂಮಿ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಏನು ಇವು ಸುಮಾರು ಈಗ 80ರ ದಶಕದಿಂದ ಈ ಕಡೆಗೆ 26ರವರೆಗೆ 2026ರವರೆಗೂ ಕೂಡ ಈ ಭೂಮಿಯನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಹೇಳ್ತಿದ್ದಾರೆ ಹೊರತು ಇವತ್ತಿನವರೆಗೂ ಕೂಡ 30-40 ವರ್ಷಗಳಿಂದ ಕೂಡ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಏನನ್ನ ಕೇಳಿದರೆ ಇವತ್ತು ಒಂದು ಸಬೂಬು ಹೇಳ್ತಾರೆ, ಇಲ್ಲ ನಾವು ಇದನ್ನು ಜಂಟಿ ಸರ್ವೆ ಮಾಡಬೇಕು, ಇದು ಫಾರೆಸ್ಟಿಗಿದೆ, ಇದು ಉಲ್ಬನ್ನಿ ಕೊಡೋಕ್ಕೆ ಬರೋಲ್ಲ, ಇದು ಗೋಮಾಳ ಭೂಮಿ ಕೊಡೋಕ್ಕೆ ಬರೋಲ್ಲ. ಮತ್ತು ಇವ್ರು ಕೊಡೋ ಭೂಮಿಗಳು ಯಾವುದು ರೈತರು ಹೊಡೆದಿರ್ತಕ್ಕಂಥದ್ದು ಎಲ್ಲ 190% ಗೋಮಾಳದಲ್ಲಿ ಮತ್ತು ಅಲ್ಪ ಸ್ವಲ್ಪ ಅರಣ್ಯದಲ್ಲಿ ಮತ್ತು ಉಳಿದ ಉಲ್ಬನ್ನಿ ಖರಾಬ್ಗಳಲ್ಲಿ ಇವತ್ತೆಲ್ಲ ರೈತರುಗಳು ಕೂಡ ಹೊಡೆದ್ವಿ ನಾವು. ಸುಮಾರು ಒಂದು 70,000 ಜನ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇವತ್ತು 6 ತಾಲೂಕುಗಳಲ್ಲಿ ಭೂಮಿಯನ್ನು ಸಾగు ಮಾಡ್ಕೊಂಡು ಬರ್ತಾಯಿದ್ದಾರೆ. ಬರ್ತಕ್ಕಂಥ ಸರ್ಕಾರಗಳಿಗೆ ಇವತ್ತಿನವರೆಗೂ ಕೂಡ ಯಾವುದೇ ಒಂದು 2.5 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಕೊಡೋದಕ್ಕಿಂತ ಮೊದಲೇ ಮಾತು ಕೊಟ್ಟಿದ್ರು, ನಮ್ಮ ಸರ್ಕಾರವನ್ನು ಇವತ್ತು ಗೆಲ್ಲಿಸ್ರಿ, ನೀವು ಗೆಲ್ಲಿಸ್ಕೊಟ್ಟದ್ದೇ ಬದ್ದಾದರೆ ನಾವು ನಮ್ಮ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಸುಮಾರು 33 ಲಕ್ಷ ಏನು ಅರ್ಜಿದಾರರ 50, 57, 53ರಲ್ಲಿ ಅವರೆಲ್ಲರಿಗೂ ಕೂಡ ಭೂಮಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಆದರೆ ಕೊಟ್ಟ ಮಾತಿಗೆ ಇವತ್ತು ಏನು ಕಿಂಚಿತ್ತು ಕೂಡ ಬೆಲೆ ಇಲ್ಲದ ರೀತಿಯಲ್ಲಿ ನಮಗೂ ಏನು ಭೂಮಿ ಹೊಡೆದಿರ್ತಕ್ಕಂಥ ರೈತರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಇದು ಮಾಡ್ತಾರೆ. ನಮ್ಮ ಒಂದು ಕೇಂದ್ರ ಸಮಿತಿ ಏನೈತೆ ಸುಮಾರು ಸರಿ ತಿಂಗಳಿಗೆ 2 ಸರಿ 3 ಸರಿ ನಿಯೋಗ ಮುಖ್ಯಮಂತ್ರಿಗಳ ಕಂದಾಯ ಮಿನಿಸ್ಟರ್ ಈಶ್ವರ ಖಂಡ್ರೆ, ಜಮೀರ್ ಅಹ್ಮದ್ ಎಲ್ಲ ಒಂದು ಮಿನಿಸ್ಟ್ರುಗಳನ್ನು ಕಾಣ್ತಾ ಐತೆ. ಅರ್ಥ ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾರ್ಯಾಲಯದ ಮುಂಭಾಗದಲ್ಲಿ ನಾವು ಧರಣಿಯನ್ನು ಕೂತ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀವಿ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕೆಂದರೆ ಇವತ್ತು ಕೇಂದ್ರ ಬಜೆಟ್ ಏನು ಮಂಡಿಸಿದರೆ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ತೀರಾ ಕಡೆಗಣಿಸಿದ್ದಾರೆ. ಇಷ್ಟೊಂದು ದಿನದ 20 ಗಂಟೆಯನ್ನು ಕೆಲಸ ತಗೊಂಡ್ರೂ ಸಹ ಅಲ್ಪ ಗೌರವಧನವನ್ನು ನೀಡಿ ಇವತ್ತು ಸರ್ಕಾರ ಅವರಿಂದ ಕೆಲಸ ತಗೊಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈಗ 8 ವರ್ಷದಲ್ಲಿ ₹1 ಗೌರವಧನವನ್ನು ಜಾಸ್ತಿ ಮಾಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಗೌರವಧನ ಮತ್ತು ನಮಗೆ ಪಿಂಚಣಿ ಯೋಜನೆ ಹಾಗೆ ಗ್ರಾಚ್ಯುಟಿಯನ್ನು ನೀಡಬೇಕು ಅಂತೇಳಿ ನಾವು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ಭಾಗ್ಯಮ್ಮ. ಮಾನ್ಯ ಪ್ರಧಾನಮಂತ್ರಿಯವರು 2047ರ ದಿವ್ಯ ದೃಷ್ಟಿ ಇಟ್ಕೊಂಡು ವಿಕಸಿತ ಭಾರತ ಅಂತ ಹೇಳ್ತಾರೆ. ಸ್ವಾಮಿ ಕುಡಿಯೋಕೆ ನೀರಿಲ್ಲ, ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ, ನಾವು ಬದುಕೋದೇ ಕಷ್ಟ ಆಗೈತೆ. ವಿಕಸಿತ ಭಾರತ ಅಂತೆ. ಯಾವ ಪುರುಷಾರ್ಥಕ್ಕೆ ಅನ್ನೋದು ಅಂತಕ್ಕಂಥದ್ದು ಅವು ನಮ್ಮ ಮಾನ್ಯ ಸಂಸದರೆಲ್ಲ ಕೇಳಬೇಕು. ಚಿತ್ರದುರ್ಗ ಜಿಲ್ಲೆಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕುಡಿಯೋ ನೀರು ಹರಿಸದೇ ಇರೋದು ಭಾಳ ದುರ್ದೈವ. ಕರ್ನಾಟಕ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇಸಿಗೆ ಬಂತು ಅಂತಂದರೆ ಅದು ನಾನಾ ತೀವ್ರ ಥರದಂಥ ಬರಗಾಲ. ಈಗ ಇದನ್ನು ಚಿತ್ರದುರ್ಗ ಜಿಲ್ಲೆಗೆ ನೀರು ಕೊಡದಿದ್ದರೆ ವಿಕಸಿತ ಭಾರತಕ್ಕೆ ಯಾವುದೇ ಅರ್ಥ ಇಲ್ಲ. ಮೊದಲು ನಮ್ಮ ಅಂಗನವಾಡಿ ಆಶಾಕಾರರಿಗೆ ಬಿಸಿ ಊಟದವರಿಗೆ ಮಿನಿಮಮ್ ವೇತನ ಜಾರಿ ಆಗಬೇಕು. ಮಿನಿಮಮ್ ವೇತನ 31,600 ಜಾರಿ ಆಗದಿದ್ದರೆ ಮುಂದಿನ ದಿನಗಳಲ್ಲಿ MP ಮನೆ ಮುಂದೆ MLA ಮನೆ ಮುಂದೆ ಘೇರಾವ್ ಮಾಡ್ತೀವಿ. ಈ ದೇಶದಾಗೆ ರಾಜ್ಯದಾಗಿರೋ ಜೈಲುಗಳು ತುಂಬಿದ್ರೂ ಚಿಂತೆ ಇಲ್ಲ. ಹೋರಾಟ ಮಾಡೋಕ್ಕೆ ಶತಸಿದ್ಧ. ನಮ್ಮ ಹೋರಾಟ ಯಶಸ್ವಿಯಾಗಿದೆ. ಈ ದಿನ ದೇಶಾದ್ಯಂತ ನಮ್ಮ ಹೋರಾಟಕ್ಕೆ ಜಯ ಆಗಲಿ ಅಂತಂದೇಳಿ ಈ ಮೂಲಕ ನಾನು ಮಾನ್ಯ ಸರ್ಕಾರಕ್ಕೆ ಮೂಲಕ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ.
ಅಧ್ಯಕ್ಷೆ ನಾನು. ಈಗ ಏನಾಗಿದೆ ಅಂತಂದರೆ 23-24ರಿಗೆ ರಿಟೈರ್ಡ್ ಆಗಿರೋರಿಗೆ ಅವ್ರಿಗೆ ಗ್ರಾಚ್ಯುಟಿ ಕೊಡ್ತಾ ಇದ್ದಾರೆ, ಸೌಲಭ್ಯಗಳೆಲ್ಲ ಕೊಡ್ತಾ ಇದ್ದಾರೆ. 2.5-3 ಲಕ್ಷ ತನಕ ತಗೊಂಡ್ರು. ಈಗ ನಾವು ಸುಮಾರು 10-15ರಲ್ಲಿ ರಿಟೈರ್ಡ್ ಆಗಿರೋರಿಗೆ ಇವತ್ತಿನವರೆಗೂ ಗ್ರಾಚ್ಯುಟಿ ಸುದ್ದಿನೂ ಇಲ್ಲ. ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ. ಎಷ್ಟೋ ಜನ ಈಗ ಬೀದಿ ಪಾಲಾಗಿದ್ದಾರೆ. ಎಲ್ಲೋ ಅವ್ರಿಗೆ ಕಾಯಿಲೆ ಕಸಾಲೆಗಳು ಬಂದು ಅವರಿಗೆ ಚುಚ್ಚುಮದ್ದಿಗೆ ಅವಶ್ಯಕತೆ ಇಲ್ಲದಾಗೆ ಮಾತ್ರೆಗಳಿಗೆ ಅವಶ್ಯಕತೆ ಇಲ್ಲದಾಗೆ ಸಾಯ್ತಾ ಬಿದ್ದಿದ್ದಾರೆ. ಅದನ್ನು ಸರ್ಕಾರ ಪರಿಗಣಿಸಿ ಕೂಡಲೇ ಅವ್ರಿಗೊಂದು ಗ್ರಾಚ್ಯುಟಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ಕೇಳ್ತೀನಿ. 2000 ಮಾಡಿದ್ದಾರೆ, ನಮಗೆ ಕೋರ್ಟಲ್ಲಿ ಆದೇಶ ಮಾಡಿದ್ದಾರೆ. 2011ರಿಂದ ಗ್ರಾಚ್ಯುಟಿ ಕೊಡಬೇಕು ಅಂತ ಮಾಡಿದ್ರು ಸಮೇತ 2023ರಲ್ಲಿ ಕೊಟ್ಟು ನಮಗೆಲ್ಲ ವಂಚಿತರಾಗಿ ಮಾಡಿದ್ದಾರೆ. ನಾವು ತುಂಬ ಬಡತನದಲ್ಲಿ ನಾವು ಭಾಳ ಅನಾರೋಗ್ಯದಿಂದ ನಾವು ಬಳಲ್ತಾ ಇದ್ದೀವಿ. ನಮಗೆ 2011ರಿಂದ ಗ್ರಾಚ್ಯುಟಿ ಬರಬೇಕು. ಕೋರ್ಟ್ ಆದೇಶ ಇದೆ, ಅದ್ರ ಪ್ರಕಾರ ನಮಗೆ 2011ರಿಂದ ಗ್ರಾಚ್ಯುಟಿ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ಆಳ್ವಿಕರು ಶ್ರೀಮಂತ ವರ್ಗದ ಒಂದು ಉದ್ಯಮನ ಇನ್ನೂ ಚೆನ್ನಾಗಿ ಬೆಳಿಬೇಕು. ಅವರಿಗೆ ಲಕ್ಷ ಕೋಟಿ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಅವರು ಇನ್ನೂ ಅವ್ರ ಸಂಪತ್ತನ್ನು ಜಾಸ್ತಿಗೊಳಿಸುವಂತಹ ಭಾಳ ಕ್ರೂರವಾದಂತಹ ನೀತಿಗಳನ್ನು ಜಾರಿಗೆ ತರ್ತಿದ್ದಾರೆ. ಇದನ್ನು ನಾವು ಪ್ರಮುಖವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತೇನು ಆಶಾ ಮತ್ತು ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತೆಯರು ಮತ್ತು ರೈತರು ಏನು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ಕೂಡಲೇ ಈಡೇರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವೇನು ಪುಕ್ಕಟೆಯಾಗಿ ಏನು ಕೇಳ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಸರ್ಕಾರಿ ಒಂದು ಹೇಳಿಕೆಯನ್ನು ಅಷ್ಟೇ ಇಟ್ಕೊಂಡಿದ್ದೀರಾ, ಅದನ್ನು ಮೊದಲು ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದೀವಿ. ಇವ್ರು ನಿಜಕ್ಕೂ ಇವ್ರ ದುಡಿಮೆನ ಒಂದು ಸರ್ಕಾರಿ ಶೋಷಣೆ, ಸ್ಕೀಮ್ ವರ್ಕರ್ ಅನ್ನೋದು ಸರ್ಕಾರಿ ಶೋಷಣೆ, ಕಾಂಟ್ರಾಕ್ಟ್ ಬೇಸ್ ಅನ್ನೋದು ಸರ್ಕಾರಿ ಶೋಷಣೆ. ಇದನ್ನು ಮೊದಲು ನಮ್ಮ ಒಂದು ಘನ ಸರ್ಕಾರ ಅಂತ ಹೇಳ್ಕೊತೀರಾ, ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತಾ ಇದ್ದೀರಾ, ನೀವು ಮೊದಲು ಇವರಿಗೆ ದುಡ್ದಂಥವ್ರಿಗೆ ಮೊದಲು ನ್ಯಾಯಯುತವಾದ ವೇತನ ಕೊಡಿ. ನಮ್ಮ ದೇಶ ನಿಜಕ್ಕೂ ಇವ್ರು ಚೆನ್ನಾಗಿದ್ರೇ ದೇಶ ಚೆನ್ನಾಗಿದ್ದಂಗೆ. ಅದು ಹೆಂಗೆ ಬರೀ ಶ್ರೀಮಂತ ಕುಟುಂಬಗಳನ್ನು ಮಾತ್ರ ಚೆನ್ನಾಗಿಟ್ಟು ನಮ್ಮ ದೇಶ ಪ್ರಕಾಶಿಸುತ್ತಿದೆ ಅಥವಾ ಬೆಳೀತಾ ಇದೆ, ಆರ್ಥಿಕವಾಗಿ 8% GDP ಡೆವಲಪ್ ಆಗ್ತಾ ಇದೆ ಅಂತ ಹೇಳಿಕೆ ಕೊಡೋದು ನಾಚಿಕೆಗೇಡು ಅಂತ ಹೇಳ್ತೀನಿ. ಹಾಗಾಗಿ ನಮ್ಮ ಒಂದು ಬೇಡಿಕೆಗಳು ನ್ಯಾಯಯುತವಾದವು. ಯಾವುದೇ ಒಂದು ಆಳ್ವಿಕ ಸರ್ಕಾರ ನ್ಯಾಯಯುತವಾದ ಬೇಡಿಕೆಯನ್ನು ಕೂಡಲೇ ಸ್ಪಂದಿಸಬೇಕು, ಒಂದೇ ಮಾತಲ್ಲಿ ಈಡೇರಿಸಬೇಕು. ಇಲ್ಲಿ ರಾಜ್ಯ ಸರ್ಕಾರನೂ ವಿಫಲ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕಣ್ಣೇ ಕಾಣಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ. ಅಂಥ ಒಂದು ಶ್ರೀಮಂತರಿಗೆ ಹೆಂಗಂದರೆ ಬೇಕಾದರೆ ಕೆಲಸಕ್ಕೆ ತಗೋಬೋದು, ಬೇಡ ಅಂದರೆ ಮನೆಗೆ ಕಳಿಸು ಅನ್ನುವ ಒಂದು ಸುಲಭವಾಗಿರ್ತಕ್ಕಂಥ ಕಾನೂನನ್ನು, ಮಾಲೀಕರ ಪರವಾಗಿರ್ತಕ್ಕಂಥ ಕಾನೂನನ್ನು ಜಾರಿಗೊಳಿಸಿದರೆ ಇದನ್ನು ನಾವು ಪ್ರಮುಖವಾಗಿ ವಿರೋಧಿಸ್ತೀವಿ. ನ್ಯಾಯಯುತವಾಗಿ ಕೊಡಬೇಕಾಗಿರೋದನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನಾವು 2018-19ರಲ್ಲಿ ಬಗರ್ಕುಂ ಸಾಗುವಳಿದಾರರ ಎದುರಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ವಿ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ಕಂದಾಯ ಮಂತ್ರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅವ್ರ ನೇತೃತ್ವದಲ್ಲಿ ಅವರೇ ಅರ್ಜಿ ಕಾಲ್ ಮಾಡಿಸಿದ್ರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಆ ಅರ್ಜಿನ ನಿಮಗೆ ಕೊಡೋಕ್ಕೆ ಬರಲ್ಲಪ್ಪ ಅಂತಾರೆ. ಅದೇ ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಜಮೀನುಗಳು ಕೊಡ್ತಿದ್ದಾರೆ. ಉದಾಹರಣೆಗೆ ಇವತ್ತು ಈಚಗಡದಲ್ಲಿ ಏನು ಸೋಲಾರ್ ಕಂಪ್ನಿ ಮಾಡ್ತಿದಾರೋ ಅದೆಲ್ಲ ಗೋಮಾಳ ಜಮೀನು. ಇವತ್ತು ಕಂಪ್ನಿಗಳಿಗೆ ಕೊಡೋಕ್ಕೆ ಕಾನೂನಿದೆ, ಆದರೆ ಇಲ್ಲಿ ನಮ್ಮ ಬಡವರಿಗೆ ಜಮೀನು ಕೊಡೋಕ್ಕೆ ಯಾವುದೇ ಕಾನೂನಿಲ್ಲ. ಯಾಕಂದರೆ ಅವರಿಗೋಸ್ಕರ ಇವತ್ತು ಅಧಿಕಾರಿಗಳು ಅವ್ರ ಪರವಾಗಿ ಇದ್ದಾರೆ ಹೊರತು ಕಂಪನಿಗಳ ಪರವಾಗಿ ನಮ್ಮ ಪರವಾಗಿಲ್ಲ. ಆ ಅನ್ನ ನೀಡ್ತಾ ಇದೀವಿ, ನಾವು ಇವತ್ತು ಬೆಳೆ ಬೆಳೀತಾ ಇದ್ದೀವಿ. ಅಂಥದ್ದು ನಮಗೇನು 1-2 ಇಂಚು 2 ಎಕರೆ ಜಮೀನು ಕೊಟ್ಟರೆ ಸಾಕು ನಮಗೆ, ನಾವು ಜೀವನ ಮಾಡೋಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಾವು ಹೆಂಡತಿ ಮಕ್ಕಳು ಜೀವನ ಮಾಡೋಕ್ಕೆ ಸುಖವಾಯಿತು. ನಾವೇನು ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ನಮಗೆ ಯಾವುದು ಆಸೆ ಇಲ್ಲ, ಜಮೀನೊಂದು ಕೊಟ್ಟರೆ ಸಾಕು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಇದನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಇದನ್ನು ಬೆಂಬಲಿಸಿ ಬಡವರಿಗೂ ಭೂಮಿ ಸಿಗಬೇಕು, ಬಡವರು ವಸತಿ ಸಿಗಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಿದ್ದೇವೆ. ಈ ದೇಶದ ಸಂಪತ್ತು, ಈ ದೇಶದ ಭೂಮಿ ಬಡವರಿಗೆ ಸಿಗಬೇಕು. ನಿಜವಾದ ಭೂಮಿಯ ವಾರದ್ದಾರು ಈ ನೆಲದ ಜನರು, ಬಡ ಜನರು. ಆದರೆ ಈ ಭೂಮಿಯನ್ನು ಕೇಂದ್ರ ಸರ್ಕಾರ ಅಮೇರಿಕ ಕಂಪನಿಗಳಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದೆ. ಇನ್ನೊಂದು ಕಡೆ ಕಾರ್ಮಿಕರನ್ನ 8 ಗಂಟೆಯಿಂದ 12 ಗಂಟೆ ತನಕ ಕೆಲಸ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. 8ರಿಂದ 12 ಗಂಟೆ ತನಕ ಯಾರಾದರೂ ಬದುಕು ಸಾಧ್ಯನಾ? ಇವತ್ತು ಭಾಳ ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾರ್ಮಿಕರನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರೈತ ಸಮುದಾಯವನ್ನು ಬೀದಿ ಪಾಲು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಭೂ ರೈತರನ್ನೆಲ್ಲ ಕೂಡ ಜೀತಗಳಾಗಿ ಅಥವಾ ಗುಲಾಮರನ್ನಾಗಿ ಮಾಡಿಸುವಂಥ ನೀತಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಯಾರು ಕೂಡ ಈ ನೀತಿಯನ್ನು ಒಪ್ಪೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತೇನು ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ನೀತಿಯನ್ನು ಜಾರಿ ಮಾಡ್ತಾ ಇದೆ. ಅದನ್ನು ಸಾರಾ ಸಂಘಟನೆಯನ್ನು ತಿರಸ್ಕರಿಸ್ತೇವೆ.
ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಿಮ್ಮ ದೇಶಭಕ್ತಿಯ ಕಪಟತನ ನಮಗೆ ಅರ್ಥ ಆಗಿದೆ. ನೀವು ಯಾವುದೇ ದೇಶಭಕ್ತರಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಿಜಕ್ಕೂ ನೀವು ಈ ದೇಶವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರೋ ಹೊರತಾಗಿ ದೇಶ ಉಳಿಸ್ಲಿಕ್ಕಲ್ಲ. ನಾವು ಯಾವುದೇ ಪ್ರಾಣವನ್ನು ತೆತ್ತಾದರೂ ಈ ದೇಶವನ್ನು, ಈ ದೇಶ ಸಂಪತ್ತನ್ನು ಉಳಿಸ್ಕೊಳ್ತೀವಿ. ನಾವು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಕುಮಾರ ಸಮತಳ ರಾಜ್ಯ ಕಾರ್ಯದರ್ಶಿ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಫಲಾನುಭವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು, ಈ ವಿಚಾರದಲ್ಲಿ ಸರ್ಕಾರಗಳು ಹಲವಾರು ಕಾನೂನು ತೊಡಕನ್ನು ತೋರಿಸುತ್ತಾ ಅವರಿಗೆ ಅವರ ಹಕ್ಕನ್ನು, ನಾಗರಿಕ ಹಕ್ಕನ್ನು ವಂಚನೆ ಮಾಡ್ತಾ ಬರ್ತಾ ಇದೆ. ಇಂಥ ವಂಚನೆಯನ್ನು ಇನ್ನು ಎಷ್ಟು ದಿನ ಸಹಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳು ಭೂಮಿ ಮತ್ತು ವಸತಿ ಹಕ್ಕನ್ನು ಕೊಡಲೇಬೇಕು ಅನ್ನೋ ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಂಡಿದ್ದಾವೆ. ಈ ನಿರ್ಧಾರಕ್ಕೆ ಹೊಳಲ್ಕೆರೆ ತಾಲೂಕಿನ ಎಲ್ಲ ಬಗರುಕುಂ ಸಾಗುವಳಿದಾರರು ಭಾಳ ಜನರು ಇದ್ದು ನಮ್ಮ ತಾಲೂಕು ಸಮಿತಿಯ ಫಲಾನುಭವಿಗಳು ಬೆಂಬಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟ ಸಮಿತಿಗಳು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ನಮ್ಮ ತಾಲೂಕಿನ ಬದ್ಧರಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಈಗಲಾದರೂ ಬಡವರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಮನಸ್ಸನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಇದರ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ರಾಮಚಂದ್ರಪ್ಪ, ಹೊಳಲ್ಕೆರೆ ತಾಲೂಕು.